ಅಣ್ಣ, ನಾವು ಸರಿಯಾದ ಪ್ರಾಣಿಗಳು ಆ ಗುಹೆ ಒಳಗೆ ಹೋಗಂಗಿಲ್ಲ. ಅವನು ಹೋಗಬೇಕು, ಇಲ್ಲ ಅವನು ಯಾರನ್ನು ಕರ್ಕೊಂಡು ಹೋಗ್ತಾನ ಅವರು ಮಾತ್ರ ಹೋಗಬೇಕು. ಒಂದು ಕಾಡಲ್ಲಿ ಚಿಂಕಿ ನರಿ ಮತ್ತೆ ಇನ್ನೊಂದು ನರಿ ಅವರಿಬ್ರು ತುಂಬಾನೇ ಪ್ರೀತಿಯಿಂದ ಇದ್ರು. ಇಬ್ಬರು ತುಂಬಾನೇ ಶ್ರಮಜೀವಿಗಳು ಮತ್ತು ಒಬ್ಬರನ್ನ ಒಬ್ಬರು ತುಂಬಾನೇ ಪ್ರೀತಿಸ್ತಾ ಇದ್ರು. ಆ ಕಾಡಿನ ಇನ್ನೊಂದು ಕಡೆಗೆ ಇನ್ನು ಬೇರೆ 2 ಜಂತುಗಳಿದ್ವು. ಒಂದು ನರಿ ಮತ್ತೆ ಇನ್ನೊಂದು ತೋಳ. ಅವರಿಬ್ರು ಅಂತೂ ತುಂಬಾನೇ ಸೋಂಬೇರಿಗಳು. ಬಬ್ಲು, ಯಾವಾಗ್ಲೂ ಪ್ರಾಣಿಗಳಿಂದ ಫುಡ್ ಅನ್ನ ಕದಿಯೋದ್ ನಿಲ್ಲಿಸ್ಬೇಕು. ಯಾಕೆ? ಕಳ್ತನ ಮಾಡ್ಲಿಲ್ಲ ಅಂದ್ರೆ ಏನ್ ತಿನ್ನೋದು? ಕಷ್ಟ ಪಡೋದಂತೂ ನಮಗೆ ಗೊತ್ತೇ ಇಲ್ಲ. ನಾನ್ ಹೀಗ್ ಹೇಳ್ತಿದ್ದೀನಿ ಅಂದ್ರೆ ಯಾಕೆ ಅಂತ ನಿನಗ್ ಗೊತ್ತಾಗುತ್ತೆ ಬಾ. ತೋಳ ನರಿಯನ್ನು ಅದರ ಜೊತೆಗೆ ಕರ್ಕೊಂಡು ಚಿಂಕಿ ನರಿ ಇರುವ ಗುಹೆ ಹತ್ರ ಹೋಗುತ್ತೆ. ನೋಡು, ಅಲ್ಲಿ ನೋಡು ಅವರಿಬ್ರನ್ನ, ಎಷ್ಟು ಒಳ್ಳೆಯವರವರು. ಯಾರಾದ್ರೂ ಸಮಸ್ಯೆಲಿದ್ದಾರೆ ಅಂದ್ರೆ ಗೊತ್ತಾದ್ರೆ ಅವರು ಕಷ್ಟಪಟ್ಟಾದ್ರೂ ಸಹಾಯ ಮಾಡ್ತಾರೆ. ಹೌದಾ? ಹಾಗಾದ್ರೆ ಇವರನ್ನ ಸರಿಯಾಗಿ ಯೂಸ್ ಮಾಡ್ಬೇಕು ನಾವು. ಹಾ, ಸರಿಯಾಗಿ ಹೇಳ್ದೆ. ನಡಿ. ಇಬ್ರು ಒಂದೊಂದು ಕಾಲು ನೋವಾಗ್ತಿದೆ ಅಂತ ನಟನೆ ಮಾಡ್ತಾ ಮೇಲೆ ಎತ್ಕೊಂಡು ಅವರಿಬ್ರು ಇರೋ ಹತ್ರ ಮೆತ್ತಗೆ ನಡ್ಕೊಂಡು ಹೋಗ್ತಾರೆ. ಎಷ್ಟು ನೋವಾಗ್ತಾ ಇದೆ. ಅಯ್ಯೋ ದೇವ್ರಿ, ನಾವು ಎಷ್ಟು ಒಳ್ಳೆ ಪ್ರಾಣಿಗಳು, ಚೆನ್ನಾಗಿದ್ವಲ್ಲ. ಇದನ್ನ ನಮಗೆ ಯಾಕೆ ಮಾಡದೆ ನೀನು? ಅಯ್ಯೋ, ಯಾಕೆ ಕೂಗಾಡ್ತಿದ್ದೀರಾ ನೀವು ಹೀಗೆ? ಮತ್ತೆ ನಿಮ್ಮ ಕಾಲಿಗೇನಾಯ್ತು? ಏನ್ ಹೇಳೋದು, ನನ್ನ ಮಾವನ ಮಾಮಿಯ ಮಗನ ಫ್ರೆಂಡಿನ ಮಗಳ ಮದುವೆಗೆ ಹೋಗಿದ್ವಿ. ಅಲ್ಲಿಂದ ಬರಬೇಕಾದ್ರೆ ಒಂದು ದೊಡ್ಡ ಮರ ನಮ್ಮ ಕಾಲ್ ಮೇಲೆ ಬಿತ್ತು. ಹಾಗಾಗಿ ನಮಗೆ ಹೀಗಾಗಿದೆ. ಇಂಥ ಪರಿಸ್ಥಿತಿಲಿ ಸತ್ತೋಗ್ತೀವಿ ನಾವು. ಇನ್ನೇನ್ ಬೇಟೆ ಆಡೋದು ಹೇಳು ನೀನೇ. ಅರೆ ಅರೆ ಪಾಪ, ನಿಮ್ಗೆ ತುಂಬಾ ಮೋಸ ಆಗಿದೆ. ನಾವ್ ನಿಮ್ಮನ್ನ ನೋಡ್ಕೋತೀವಿ. ಇನ್ಮೇಲೆ ನೀವೇನು ಯೋಚನೆ ಮಾಡ್ಬೇಡಿ. ನಿಮ್ಗೆ ಸರಿಯಾಗೋವರೆಗೂ ನೀವು ನಮ್ಮ ಗುಹೆಲ್ಲೇ ಇರ್ಬೋದು, ಆಹಾರ ಕೂಡ ತಿನ್ಬೋದು. ತುಂಬಾ ಧನ್ಯವಾದಗಳು. ಅವರಿಬ್ರು ಏನು ಯೋಚನೆ ಮಾಡದೆ ಆ ಮೋಸಗಾರರನ್ನ ಗುಹೆಯಲ್ಲಿ ಇಟ್ಕೊಳ್ಳೋದಕ್ಕೆ ಒಪ್ಕೋತಾರೆ. ಮತ್ತೆ ಸಾಯಂಕಾಲ ಆಗಿದ ತಕ್ಷಣ ಆಹಾರ ತರಕ್ಕೆ ಹೋಗ್ತಾರೆ. ಪಕ್ಕದಲ್ಲೇ ಇರುವ ಗುಹೆಗೆ ಹೋಗಿ 2 ಮೊಳಗಳನ್ನು ಬೇಟೆಯಾಡಿ ಅದನ್ನ ತಂದು ಅವರು ತಿನ್ನೋದಕ್ಕೋಸ್ಕರ ಕೊಡ್ತಾರೆ. ತಕೊಳ್ಳಿ, ಇದನ್ನ ನೀವು ತಿನ್ನಿ ಈಗ. ಅದನ್ನು ನೋಡಿ ಬಬ್ಲು ಡಬ್ಲು ತಿನ್ನಕ್ಕೆ ಶುರು ಮಾಡ್ಬಿಡ್ತಾರೆ. ಎಷ್ಟೋ ದಿನ ಆಯ್ತು ಅವ್ರು ತಿಂದಂಗೆ ಅನ್ನಂತ ಇರುತ್ತೆ. ಅಯ್ಯೋ, ನಾವು ನಿಮ್ಮನ್ನ ಕೇಳಲೇ ಇಲ್ವಲ್ಲ. ಬನ್ನಿ ಬನ್ನಿ, ತಿನ್ನಿ ನೀವು. ಅಯ್ಯೋ ಬೇಡ, ನಾವು ತಿಂದ್ರೆ ನಿಮಗೆ ಹೊಟ್ಟೆ ಹಸಿವಿರುತ್ತೆ. ನೀವು ಆರಾಮಾಗಿ ತಿನ್ನಿ, ನಮ್ ಟೆನ್ಷನ್ ಮಾಡಬೇಡಿ. ಎಲ್ಲಾ ಮಾಂಸವನ್ನು ತಿನ್ಬಿಡ್ತಾರೆ. ಚೆನ್ನಾಗಿ ಮಲ್ಕೊಂಡಿದ್ದೆ ಮಾಡ್ತಾರೆ. ಮತ್ತೆ ಮಾರನೇ ದಿನ ಮಧ್ಯಾಹ್ನ ಸಾಯಂಕಾಲ ಇದೇ ತರ ಆಗತ್ತೆ. ಚಿಂಕಿ ನರಿ ಮತ್ತೆ ಅದರ ಗಂಡ ನರಿ ಇಬ್ರು ಸ್ವಲ್ಪ ಆಹಾರ ತಿಂತಿದ್ರು ಮತ್ತು ಈ ಮೋಸಗಾರರಿಗೆ ತುಂಬಾ ಜಾಸ್ತಿ ಆಹಾರವನ್ನು ತಂದು ಕೊಡ್ತಾ ಇದ್ರು. ಆಗ ಚಿಂಕಿ ನರಿ ಮತ್ತೆ ಅದರ ಗಂಡನ ಸ್ನೇಹಿತರಾದ ಜಿರಾಫ್ ಮತ್ತೆ ಜಿಂಕೆ ಅಲ್ಲಿಗೆ ಬರ್ತಾರೆ. ಬಬ್ಲು ಡಬ್ಲು ಯಾವಾಗಿನ ತರ ತುಂಬಾ ಚೆನ್ನಾಗಿ ಆಹಾರ ತಿಂತಾ ಇರ್ತವೆ. ಪಾಪ ಇವರಿಬ್ರು ಒಂದು ಚಿಕ್ಕ ಮಾಂಸದ ತುಂಡನ್ನು ಇಬ್ರು ತಿಂತಾ ಇದ್ರು. ಚಿಂಕಿ, ನಿನ್ನ ಹತ್ರ ಒಂದ್ ಸ್ವಲ್ಪ ಕೆಲ್ಸ ಇದೆ, ಬೇಡ ಹೇಳ್ಬೇಡ. ಹೇಳಿ ಚಿಂಕಿ ಅಣ್ಣ, ನಾನ್ ಯಾಕೆ ಇಲ್ಲ ಅಂತ ಹೇಳ್ತೀನಿ. ನನ್ನ ಮಗನ ಹೊಟ್ಟೆ ತುಂಬಾ ನೋಯ್ತಾ ಇದೆ. ನಿನಗೆ ಆ ಔಷಧಿ ಗೊತ್ತಲ್ಲ? ಆ ಔಷಧಿ ತಿಂದ್ರೆ ಹೊಟ್ಟೆ ನೋವು ಕಮ್ಮಿ ಆಗತ್ತಲ್ಲ. ನನಗೆ ಗೊತ್ತಿದೆ, ಬನ್ನಿ ನಾನು ಈಗ್ಲೇ ನಿಮ್ ಜೊತೆ ಬರ್ತೀನಿ ಹಂಗಂತ ಹೇಳಿ ಚಿಂಕಿ ಅದರ ಗಂಡ ಹತ್ರ ಹೇಳುತ್ತೆ. ಬಬ್ಲು ಡಬ್ಲು ಅಣ್ಣನ್ನ ಚೆನ್ನಾಗಿ ನೋಡ್ಕೊಳ್ಳಿ, ನಾನು ಇವಾಗ್ಲೇ ಬರ್ತೀನಿ ಹಂಗಂತೇಳಿ ಚಿಂಕಿ ಅವ್ರ ಜೊತೆನೆ ಹೋಗ್ಬಿಡುತ್ತೆ. ಸ್ವಲ್ಪ ತಾದ ನಂತರ ಜಿಂಕೆ ಮತ್ತು ಜಿರಾಫ್ ತುಂಬಾನೇ ಭಯಗೊಂಡ ಸ್ಥಿತಿಯಲ್ಲಿ ಅಲ್ಲಿಗೆ ಬರ್ತವೆ. ಅಣ್ಣ, ಅಲ್ಲೊಂದು ಘಟನೆ ಆಗೋಗಿದೆ, ನಾವೀಗ್ಲೇ ಹೊರಡಬೇಕು. ಏನಾಯ್ತು? ಚಿಂಕಿ ಎಲ್ಲಿದ್ದಾಳೆ? ನಾವು ಹಿಂದೆ ಬರ್ತಾ ಇದ್ವಿ ಚಿಂಕಿ ಜೊತೆ. ಅಲ್ಲಿ ಗುಹೆಯಿಂದ ಒಬ್ಬ ರಾಕ್ಷಸ ಬಂದು ಅವಳನ್ನ ಹಿಡ್ಕೊಂಡು ಒಳಗೋಗಿದ್ದಾನೆ. ಏನ್ ಹೇಳ್ತಾ ಇದ್ಯಾ ನೀನು? ನನ್ನನ್ನು ಬೇಗ ಅಲ್ಲಿ ಕರ್ಕೊಂಡೋಗು, ಇನ್ನೂ ಲೇಟ್ ಮಾಡೋದು ಬೇಡ. ಅಣ್ಣ,
ನಾವು ಸರಿಯಾದ ಪ್ರಾಣಿಗಳು ಆ ಗುಹೆ ಒಳಗೆ ಹೋಗಂಗಿಲ್ಲ. ಅವನು ಹೋಗಬೇಕು, ಇಲ್ಲ ಅವನು ಯಾರನ್ನು ಕರ್ಕೊಂಡು ಹೋಗ್ತಾನ ಅವರು ಮಾತ್ರ ಹೋಗಬೇಕು. ಆದ್ರೆ ವಿಕಲಾಂಗ ಆಗಿರೋ ಪ್ರಾಣಿ ಮಾತ್ರ ಹೋಗ್ಬೋದು. ಅವನಿಗದೊಂದು ಶಾಪ ಇದೆ, ಅದನ್ನ ಅವನು ತಿನ್ನಂಗೂ ಇಲ್ಲ ಅಥವಾ ಅದರ ಕೈಯಲ್ಲೇ ಸಾಯ್ಬೋದು ಅವನು. ಅಂತ ಪ್ರಾಣಿ ಮಾತ್ರ ಹೋಗ್ಬೋದಣ್ಣ. ಅದನ್ನ ಕೇಳಿದ ತಕ್ಷಣ ಡೋಲು ಬೋಲು ಕಡೆಗೆ ನೋಡ್ತಾರೆ. ನನ್ನ ಪ್ರಿಯ ಮಿತ್ರರೇ, ನನಗೆ ಗೊತ್ತಿತ್ತು ನನಗೆ ಸಹಾಯ ಮಾಡಿ ನೀವು ನಿಮ್ಮ ಪುಣ್ಯನ ನಮಗೂ ಕೂಡ ಕೊಡ್ತೀರಾ ಅಂತ. ಅದನ್ನ ಕೇಳಿಸ್ಕೊಂಡು ಅವ್ರಿಬ್ರಿಗೂ ಭಯ ಆಗ್ಬಿಡುತ್ತೆ. ಏನ್ ಥಿಂಕ್ ಮಾಡ್ತಿದ್ದೀರಾ? ಬೇಗ ಬನ್ನಿ, ಆ ರಾಕ್ಷಸ ಚಿಂಕಿನ ತಿಂದಿದ್ರೆ ಆಗ್ಬೋದಷ್ಟೇ. ಹಾ ಸರಿ, ನಾವು ಅವರನ್ನ ಕಾಪಾಡಿ ಬರ್ತೀವಿ. ನಮಗೆ ಇಷ್ಟು ಸಹಾಯ ಮಾಡಿದ್ದೀರಾ, ನಾವು ಹಿಂದೆ ಹೋಗೋಕೆ ಹೇಗೆ ಸಾಧ್ಯ? ಇಬ್ರು ಭಯ ಪಟ್ಕೊಂಡು ನರಿ, ಜಿಂಕೆ ಮತ್ತೆ ಜಿರಾಫ್ ಜೊತೆಗೆ ನೀಲಿ ಗುಹೆಯ ಬಳಿ ಹೋಗ್ತಾರೆ. ಇದೇ ಆ ಗುಹೆ, ನೀವು ಹೋಗಿ ಚಿಂಕಿಯನ್ನ ಕರ್ಕೊಂಬನ್ನಿ. ಇಬ್ರು ಸ್ವಲ್ಪ ಧೈರ್ಯಗೊಂಡು ಆ ನೀಲಿ ಗುಹೆ ಒಳಗಡೆ ಹೋಗಕ್ಕೆ ಹೋಗ್ತಾರೆ. ಆಗ ಒಳಗಡೆಯಿಂದ ತುಂಬಾ ಭಯಂಕರ ಶಬ್ದ ಕೇಳಿಸುತ್ತೆ. ಆ, ಅಯ್ಯಪ್ಪ, ಇಂಥ ಭಯಾನಕ. ಅದು ಕೇಳಿಸ್ಕೊಂಡಿದ ತಕ್ಷಣ ಇಬ್ರು ಭಯಗೊಂಡು ಹಿಂದ್ಗಡೆ ಬರ್ತಾರೆ. ಇದು ಅದೇ ರಾಕ್ಷಸನ ಸೌಂಡ. ಇವನ್ ನಮ್ಮನ್ ಕೊಂದ್ರೆ ಅವನಿಗೆ ಶಾಪ ಇದೆ, ಅವನು ಅಂಗವಿಕಲರಿಗೆ ಏನು ಮಾಡಲ್ಲ. ನೀವ್ ಯಾಕೆ ಜೀವದ ಲೆಕ್ಕ ಹಾಕ್ತೀರಾ? ಚಿಂಕಿ ಮತ್ತೆ ಅವಳ ಗಂಡ ನಿಮಗೆ ಎಷ್ಟು ಸಹಾಯ ಮಾಡಿದ್ದಾರೆ. ಹಾ ಹೋಗಿ ಬೇಗ. ಹಂಗಂತ ಹೇಳಿ ಜಿಂಕೆ ಅವರಿಬ್ರು ಹಿಂದ್ಗಡೆಯಿಂದ ತಳ್ಬಿಡುತ್ತೆ. ಆಮೇಲೆ ಅವರಿಬ್ರು ಸ್ವಲ್ಪ ಧೈರ್ಯದಿಂದ ಒಳಗಡೆ ಹೋಗ್ತಾರೆ. ಮತ್ತೆ ಅವ್ರಿಗೆ ಶಬ್ದ ಕೇಳಿಸುತ್ತೆ. ತಿಂದ್ಬಿಡ್ತೇನೆ, ಬನ್ನಿ ನನ್ನ ಹತ್ರ. ಅಯ್ಯಪ್ಪ, ನಾವು ಹೋಗಲ್ಲ. ಇಬ್ರು ತುಂಬಾ ವೇಗವಾಗಿ ಅಲ್ಲಿಂದ ಆಚೆ ಓಡ್ ಬಂದ್ಬಿಡ್ತಾರೆ. ನಾವು ಒಳಗೆ ಹೋಗಂಗಿಲ್ಲ, ನಾವು ಸರಿಯಾಗಿದ್ದೀವಿ, ನಮ್ಮ ಕಾಲು ಸರಿಯಾಗೇನೆ ಇದೆ. ಇಬ್ರು ತುಂಬಾ ಸುಂದರವಾಗಿ ಅವರು 4 ಕಾಳುಗಳಿಂದ ನಡೆದು ತೋರಿಸ್ತಾರೆ. ಅದನ್ನ ನೋಡಿ ನರಿಗೆ ತುಂಬಾ ಶಾಕ್ ಆಗುತ್ತೆ. ಏನು, ನೀವು ಸರಿದ್ದೀರಾ? ಹೌದು, ನಾವಿಬ್ರು ಸರಿಯಾಗಿದ್ದೀವಿ. ನಾವು ಹೀಗೆ ಯಾಕೆ ಮಾಡಿದ್ದು ಅಂದ್ರೆ ನಿಮ್ಮ ಒಳ್ಳೆತನದ ಉಪಯೋಗ ಮಾಡೋಕೆ ಮತ್ತೆ ನಿಮ್ಮೊಟ್ಟಿಗೆ ಆರಾಮಾಗಿ ಜೀವನ ಮಾಡೋಕೆ. ಕೊಳ್ಳ ನನ್ನ ಮಕ್ಕಳ, ನೀವು ನಿಮ್ಮ ಕೆಲಸ ಮಾಡಿಕೊಂಡು ನಿಮ್ಮ ಬಣ್ಣ ತೋರಿಸ್ಬಿಟ್ರಲ್ಲ, ನಾನೇ ಅವಳನ್ನ ಕಾಪಾಡ್ಕೊಳ್ತಿರ್ತೀನಿ. ಆಗ ಜಿಂಕೆ ಹೀಗಂತ ಹೇಳುತ್ತೆ. ಸಾಕು, ಕೆಲ್ಸ ಆಯ್ತು, ಇಬ್ರು ಹೊರಗಡೆ ಬನ್ನಿ. ಆಗಂದಿದ ತಕ್ಷಣ ಗುಹೆ ಒಳಗಡೆಯಿಂದ ಕಾಲು, ಕರಡಿ ಮತ್ತೆ ಚಿಂಕಿ ನರಿ ಆಚೆ ಬರ್ತಾರೆ. ಏ ಚಿಂಕಿ, ನೀನ್ ಸರಿಯಾಗಿದ್ಯಾ? ಮತ್ತೆ ಬಾಲು ಯಾಕೆ ನಿನ್ನೊಟ್ಟಿಗಿದ್ದಾನೆ? ಜಿಂಕೆ, ನೀನ್ ಹೇಳ್ದೆ ರಾಕ್ಷಸ ಹಿಡ್ಕೊಂಡಿದ್ದಾನಂತ. ನನಗೆ ಗೊತ್ತಾಗ್ತಾನೆ ಇಲ್ಲ. ನಮ್ಮಿಬ್ರಿಗೆ ಇವರಿಬ್ರ ಬಗ್ಗೆ ಸರಿಯಾಗಿ ಗೊತ್ತಿತ್ತು. ನಿನ್ನೆ ನಾವು ನಿನ್ನನ್ನ ಇವ್ರ ಜೊತೆ ನೋಡಿದೆ, ಮತ್ತೆ ಫ್ರೀಯಾಗಿ ತಿಂತಾ ಇದ್ರಲ್ವಾ. ಇವರ ಬಾಯಿಂದಲೇ ನಿಜ ಬರಬೇಕು ಅಂತ ಇಷ್ಟೆಲ್ಲ ನಾವೆಲ್ಲ ಸೇರಿ ನಾಟಕ ಮಾಡಿದ್ದು. ಹಾ, ಮತ್ತೆ ಅದು ರಾಕ್ಷಸನ ಧ್ವನಿ ಅಲ್ಲ, ನನ್ನ ಧ್ವನಿ. ನಮ್ಮನ್ನ ಕ್ಷಮಿಸ್ಬಿಡಿ, ನೀವು ದಯವಿಟ್ಟು ಕ್ಷಮಿಸ್ಬಿಡಿ, ನಮಗೆ ತಪ್ಪಿನ ಅರಿವಾಗಿದೆ. ಸರಿಯಪ್ಪ, ಈಗಲೇ ಇದನ್ನ ಬಿಟ್ಬಿಡಿ. ಆದ್ರೆ ಇಂಥ ಕೆಲಸಗಳನ್ನ ಯಾರೊಟ್ಟಿಗೂ ಇನ್ನು ಮಾಡಬೇಡಿ. ಇಲ್ಲ, ಇನ್ನು ಮಾಡಲ್ಲ. ಸ್ನೇಹಿತರೆ, ಒಳ್ಳೆ ಕೆಲಸ ಮಾಡೋದು ಒಳ್ಳೇದೇ, ಆದ್ರೆ ಎಲ್ಲರನ್ನ ನಂಬಿಕೊಂಡು ಅವರಿಗೆ ಸಹಾಯ ಮಾಡೋದು ಒಳ್ಳೇದಲ್ಲ. ಯಾರಿಗೆ ಸಹಾಯ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡಿರೋದು ಒಳ್ಳೇದೇ. ನನ್ನ ಮಗನಾದ ಮೋಂಟು, ನನ್ನ ಮಗು ಕಾಣಿಸ್ತಿಲ್ಲ. ನಾನು ರಾಜ ಹೇಳ್ದಂಗೆ ಅಲ್ವಾ ನಡ್ಕೊಂಡಿದ್ದು, ಆದ್ರೂ ನನ್ನ ಮಗನು ಕಾಣಿಸ್ದೆ ಹೋಗ್ಬಿಟ್ಟ. ಏನ್ ಮಾಡೋದೀಗ? ಡ್ರೀಮ್ ಲ್ಯಾಂಡ್ ಕಾಡಲ್ಲಿ ತುಂಬಾನೇ ಭಯಂಕರವಾದ ವಿಷಯ ನಡೀತಿತ್ತು. ಯಾರನ್ನ ನೋಡಿದ್ರೂ ಭಯದಲ್ಲಿ ಅವರ ಮುಖದ ಬಣ್ಣನೇ ಬದಲಾಗಿತ್ತು. ಸ್ವಲ್ಪ ದಿನದಿಂದ ಈ ಕಾಡಲ್ಲಿರುವ ಜಂತುಗಳು, ಪಶು ಪಕ್ಷಿಗಳು ಒಂದೊಂದಾಗೆ ಮಾಯ ಆಗ್ತಿತ್ತು. ஒரு நாள் காலையில சுன்மனோட குழந்தை கூட மாயமாகிடுது. பாவம், அது ரொம்பவே கஷ்டத்துல அதோட குழந்தைய தேடி அழுதுட்டு இருந்தது. ನನ್ನ ಮಗು, ನನ್ನ ಚಿಕ್ಕ ಮಗು. ನಾನು ಬೆಳಗ್ಗೆ ನನ್ನ ಮಗುನ ಇಲ್ಲಿ ಬಿಟ್ಟೆ ಅಲ್ವಾ ನಾನು ಊಟ ತರಕ್ ಹೋಗಿದ್ದು. ಬಂದ್ ನೋಡಿದ್ರೆ ನನ್ ಮಗು ಇಲ್ಲಿ ಕಾಣಿಸ್ತಿಲ್ಲ. ಅವನೆಲ್ಲೋಗಿರ್ತಾನೆ? ಅವನಿಗಿನ್ನೂ ರೆಕ್ಕೆ ಸಹ ಬಂದಿಲ್ಲ. ಕಾಡಲ್ಲಿರುವ ಎಲ್ಲಾ ಜಂತುಗಳು ಅದಕ್ಕೆ ಸಮಾಧಾನ ಹೇಳ್ತಿರುತ್ತವೆ.
ಆದ್ರೆ ಒಂದು ಮಗುನ ಕಳ್ಕೊಂಡಿರುವ ಆ ನೋವು ತಾಯಿಗೇನೆ ಗೊತ್ತಾಗುತ್ತೆ. ಯಾಕಂದ್ರೆ ತಾಯಿ ಅಂದ್ರೆ ತಾಯಿನೇ ಅಲ್ವಾ. ಪಿಂಟು ಕೋತಿ ಚಿನ್ಮುನ್ನಿನ ತುಂಬಾನೇ ಕ್ಲೋಸ್ ಫ್ರೆಂಡ್ ಆಗಿತ್ತು. ಅವನ್ ಕೂಡ ಬಂದು ಚಿನ್ಮುನ್ಗೆ ಸಮಾಧಾನ ಹೇಳ್ತಾನೆ. ಚಿನ್ಮುನ್, ಎಷ್ಟಂತ ಅಳ್ತಾ ಇರ್ತೀಯಾ? ನಿನ್ನ ಮಗುವನ್ನ ನಾವು ಹುಡುಕ್ತಾನೆ ಇದೀವಲ್ಲ, ನೀನು ಬೇಜಾರಾಗ್ಬೇಡ, ಸಮಾಧಾನ ಮಾಡ್ಕೋ. ಬಿಟ್ಟು ನಾನೊಂದು ತಾಯಿ, ಈ ಮಾತನ್ನ ನಿಜವಾಗ್ಲೂ ಹೇಳ್ಬಾರ್ದು. ಆದ್ರೆ ಎಷ್ಟು ದಿನದಿಂದ ಎಷ್ಟೋ ಜಂತುಗಳು ಕಾಣಿಸ್ದೇ ಹೋಗ್ತಿದೆ. ಎಷ್ಟೋ ಪ್ರಯತ್ನ ಪಟ್ಟಿದೀವಿ, ಆದ್ರೆ ಯಾವ ಜಂತುನು ತಿರುಗಿ ತರಕ್ಕಾಗಿಲ್ಲ ಅಲ್ವಾ. ಹಂಗಂತ ಹೇಳಿ ಅಳಕ್ಕೆ ಶುರು ಮಾಡುತ್ತೆ. ಲಕ್ಕಿ ಆನೆ, ಟಿಂಕು ಕೊಕ್ಕರೆ, ಡೇಂಚು ಕತ್ತೆ ಮತ್ತು ಚೇತಕ್ ಕುದುರೆ ಎಲ್ಲರೂ ಪಾಪ ಅಳ್ತಾ ನಿಂತಿರ್ತಾರೆ. ಹೋದ ತಿಂಗಳಲ್ಲೇ ಚಿನ್ಮುನಿನ ಮಗುಗೆ ಫಸ್ಟ್ ಇಯರ್ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾರೆ. ಎಲ್ಲರೂ ತುಂಬಾನೇ ಸಂತೋಷವಾಗಿರ್ತಾರೆ ಆ ದಿನ. ಆದ್ರೆ ಇವತ್ತು ಎಲ್ಲಾನೇ ಉಲ್ಟಾ ಆಗ್ಬಿಟ್ಟಿರುತ್ತೆ. ಈ ಕಾಡಿಗೆ ಯಾರ್ದೋ ಕಣ್ಣಾಗ್ಬಿಟ್ಟಿದೆ ಟಿಂಕು. ಹೌದು, ಎಲ್ರೂ ಕೂಡ ಎಷ್ಟು ಸಂತೋಷವಾಗಿದ್ವಿ. ಏನು ಹೇಳೋದು ಕತ್ತೆ? ಈ ಕಾಡಲ್ಲೇ ಬಾಳ್ತಾ ಇರೋ ಸ್ನೇಹಿತರು ಈ ಸುಂದರವಾದ ಕಾಡಿನ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ತುಂಬ ಬೇಜಾರಾಗುತ್ತೆ. ಈ ರೀತಿ ಒಬ್ಬೊಬ್ಬರಾಗಿ ಕಾಣೆ ಆಗ್ತಾ ಇದ್ರೆ ಒಂದಿನ ಈ ಕಾಡಲ್ಲಿ ಯಾರು ಕೂಡ ಇರೋದೇ ಇಲ್ಲ. ಅದನ್ನ ಹೇಳುವಾಗ್ಲೇ ಟಿಂಕು ಪಾಪ ಅಳಕ್ಕೆ ಶುರು ಮಾಡುತ್ತೆ. ಮಾರನೇ ದಿನ ಲಕ್ಕಿ ಆನೆಯ ಅಳುವಿನ ಜೊತೆಗೆ ಆ ದಿನ ಅವರಿಗೆ ಪ್ರಾರಂಭ ಆಗುತ್ತೆ. ಅದರ ಮಗು ಆದ ಡಬ್ಬು ಕೂಡ ಕಾಣಿಸ್ದೆ ಹೋಗಿರ್ತಾನೆ. ಡಬ್ಬು, ಮಗನೇ ಡಬ್ಬು, ನನ್ ಬಂಗಾರ, ನೀನು ಎಲ್ಲಿ ಹೋದ್ಯಪ್ಪ? ಬಂದ್ಬಿಡಪ್ಪ. ಈ ರೀತಿ ಆಗ್ಬಿಡ್ತಲ್ಲ. ಅಯ್ಯೋ ದೇವ್ರೇ, ನನ್ ಮಗ ಹೇಗಿದಾನೋ ಎಲ್ಲಿದಾನೋ ಅಂತ ಗೊತ್ತಾಗ್ತಿಲ್ಲ. ಎಲ್ಲಾ ಜಂತುಗಳು ಒಂದು ಮೀಟಿಂಗ್ಗೆ ಹೋಗ್ತವೆ. ಕಾಡಲ್ಲಿ ನಡೀತಿರುವ ಈ ವಿಷಯಗಳನ್ನೆಲ್ಲ ನೋಡಿದ ಡ್ರೀಮ್ಲ್ಯಾಂಡ್ ಕಾಡಿನ ರಾಜ ಆದ ಶೇರ್ ಖಾನ್ಗೆ ಬೇಜಾರಾಗಿತ್ತು. ಡ್ರೀಮ್ಲ್ಯಾಂಡ್ನ ಈ ಒಂದು ಅಪಾಯವಾದ ವಿಷಯದಿಂದ ಕಾಪಾಡಬೇಕು ಅಂತ ಅವನು ಯೋಚನೆ ಮಾಡ್ತಾನೆ. ಏನು ಉಪಯೋಗನೂ ಇಲ್ಲ, ಯಾಕಂದ್ರೆ ಅವನಿಗೆ ಯಾವ ಉಪಾಯನೂ ಜ್ಞಾಪಕ ಬರ್ತಿಲ್ಲ. ತುಂಬಾನೇ ಬೇಜಾರಾಗ್ಬಿಡ್ತಾನೆ. ನನ್ನ ಸ್ನೇಹಿತರೆ, ಈಗ ನಾವೊಂದು ಕಷ್ಟದಲ್ಲಿ ಬಂದು ಸಿಕ್ಕಾಕೊಬಿಟ್ವಿ. ನಮ್ಮ ಶತ್ರು ಕಾಡಿನ ಪ್ರಾಣಿಗಳನ್ನ ಯಾರು ಈ ರೀತಿ ಮಾಯ ಮಾಡಿಸ್ತಾ ಇರೋದು? ಎಲ್ಲಿದಾನ ಅವನು? ಅವನು ಏನಕ್ಕೆ ಈ ರೀತಿ ಮಾಡ್ತಾ ಇದ್ದಾನಂತ ನಂಗೆ ಗೊತ್ತಿಲ್ಲ. ಅವನ ಬಗ್ಗೆ ನಮಗೆ ಏನು ಗೊತ್ತಿಲ್ಲ ಅಂದ್ರೆ ಅವನ್ನ ನಾವು ಹೇಗೆ ಕಂಡುಹಿಡಿಯೋದು ಹೇಳಿ? ಈಗ ನಾವು ಏನ್ ಮಾಡೋದು? ಈ ರೀತಿನೇ ಹೋದ್ರೆ ನಮ್ ಕಾಡು ಸ್ಮಶಾನ ಆಗ್ಬಿಡುತ್ತೆ. ಈ ಡ್ರೀಮ್ಲ್ಯಾಂಡ್ ಕಾಡನ್ನ ಎಷ್ಟು ಪ್ರೀತಿಯಿಂದ ಸೃಷ್ಟಿ ಮಾಡಿದೀವಿ. ಈ ಕಾಡಲ್ಲಿ ಈ ರೀತಿ ನಡೆಯೋದು ನನ್ನಿಂದ ನೋಡಕ್ಕಾಗ್ತಾ ಇಲ್ಲ. ಹಂಗಂತೇಳಿ ಲಕ್ಕಿ ಜೋರಾಗಿ ಅಳಕ್ ಶುರು ಮಾಡ್ಬಿಡುತ್ತೆ. ಲಕ್ಕಿ ಸಹೋದರ, ಅಳ್ಬೇಡ, ನೀನು ಧೈರ್ಯವಾಗಿರು. ಅವತ್ತು ಶೇರ್ ಸಿಂಗ್ ಕಾಡಲ್ಲಿರುವ ಎಲ್ಲಾ ಜಂತುಗಳಿಗೆ ಒಂದು ರೂಲ್ ಹಾಕ್ತಾನೆ, ಈ ಸಮಸ್ಯೆಯಿಂದ ಹೆಂಗಾದ್ರೂ ತಪ್ಪಿಸ್ಕೋಬಹುದು ಅಂತ. ಡ್ರೀಮ್ಲ್ಯಾಂಡ್ ಕಾಡಿನ ಮಿತ್ರರೇ, ನಿಮ್ಮ ಎಲ್ಲರ ಬಳಿ ನಾನೊಂದು ಕೇಳ್ಕೋತೀನಿ. ಈ ಕಷ್ಟಕ್ಕೆ ನಾವೊಂದು ನಿರ್ಧಾರವನ್ನ ಕಂಡುಹಿಡಿಯೋ ತನಕ ಎಲ್ಲರೂ ಕೂಡ ಅವರವರ ಮನೆಯಲ್ಲೇ ಇರಿ. ಅರ್ಥ ಆಗುತ್ತೆ, ಆಹಾರಕ್ಕೋಸ್ಕರ ನೀವು ಹೊರಗಡೆ ಬರಲೇಬೇಕು ಅಂತ. ಆ ರೀತಿ ಹೋಗ್ಬೇಕಾದ್ರೆ ಗ್ರೂಪಲ್ಲಿ ಹೋಗಿ, ಯಾರನ್ನಾದ್ರೂ ಕರ್ಕೊಂಡು ಹೋಗಿ. ಯಾವತ್ತೂ ಒಬ್ಬಂಟಿಯಾಗಿ ಹೋಗ್ಲೇಬೇಡಿ. ಮನೆಯಲ್ಲಿ ಯಾರನ್ನೂ ಒಬ್ಬಂಟಿಯಾಗಿ ಬಿಡಬೇಡಿ. ಶೇರ್ ಸಿಂಗ್ ಹೇಳಿದ್ದನ್ನ ಕೇಳಿ ಯಾರಿಗೂ ಸ್ವಲ್ಪನೂ ಇಷ್ಟ ಆಗಿಲ್ಲ. ಯಾಕಂದ್ರೆ ಅದೊಂದು ಸಮಸ್ಯೆಗೆ ಪರಿಹಾರನೇ ಅಲ್ಲ, ಆದ್ರೂ ಅವ್ರಿಗೆ ಬೇರೆ ದಾರಿನೂ ಇಲ್ಲ. ಡ್ರೀಮ್ಲ್ಯಾಂಡ್ ಕಾಡಲ್ಲಿ ಜಂತುಗಳು ಇದ್ರೂ ಕೂಡ ಜಂತುಗಳು ಇಲ್ದೇ ಇರೋ ಕಾಡು ತರ ಬದಲಾಗಿರುತ್ತೆ. ಆವತ್ತಿನ ದಿನದಿಂದ ಅವರವರ ಮನೆ ಬಿಟ್ಟು ಯಾರೂ ಆಚೆ ಬಂದಿಲ್ಲ. ಬೇಕಾದಾಗ ಮಾತ್ರ ಎಲ್ಲಾ ಜಂತುಗಳು ಆಚೆ ಬರ್ತಿತ್ತು, ಅದು ಕೂಡ ಗುಂಪಾಗಿ ಬರ್ತಿದ್ವು. ಸ್ವಲ್ಪ ದಿನದ ನಂತರ ನಡೆದ ಕತೆ. ಒಂದು ರಾತ್ರಿ ಮೊಂಟು ನಿದ್ದೆ ಮಾಡ್ತಾ ಇರ್ತಾನೆ. ಆಗ ಮನೆ ಮುಂದೆ ಯಾರೋ ಬಾಗಿಲು ಹೊಡಿತಿರ್ತಾರೆ. ಮಗನೇ ಮಗನೇ ಮೊಂಟು, ಬಾಗಿಲು ತೆಗಿಯಪ್ಪ, ಅಮ್ಮ ಬಂದಿದ್ದೀನಿ. ಮೊಂಟು ಏನ್ ಅನ್ಕೊಳುತ್ತೆ ಅಂದ್ರೆ ಇದೆಲ್ಲ ಏನೋ ಕನಸಲ್ಲಿ ನಡೀತಿದೆ ಅಂತ. ಆಮೇಲೆ ಸಡನ್ ಆಗಿ ಕಣ್ ತೆಗೆದು ನೋಡ್ತಾನೆ, ಯಾರೋ ಬಾಗ್ಲನ್ನ ತಟ್ಟಿರ್ತಾರೆ. ಅರೆ, ಇದು ಅಮ್ಮನ ಧ್ವನಿ. ಅಮ್ಮ ಯಾವಾಗ ಹೊರಗಡೆ ಹೋದ್ರು? ಆದ್ರೆ ಮೋಂಟುಗೆ ಅವ್ರಮ್ಮ ಯಾವಾಗ ಆಚೆ ಹೋದ್ರು ಅಂತ ಅರ್ಥ ಆಗಿಲ್ಲ. ಅದಕ್ಕೆ ತುಂಬಾನೇ ಭಯ ಆಗುತ್ತೆ. ಆಮೇಲೆ ಅದು ಧೈರ್ಯವಾಗಿ ಎದ್ದು ನಿಂತ್ಕೊಂಡು ಡೋರ್ ಹತ್ರ ಹೋಗುತ್ತೆ. ಆಮೇಲೆ ಈಗಂತ ಕೇಳುತ್ತೆ, ಅಮ್ಮ ಯಾವಾಗ ನೀನು ಹೊರಗಡೆ ಹೋದೆ? ಅರೆ ಮಗನೇ, ತುಂಬಾ ದಿನದಿಂದ ಮನೆಯಲ್ಲೇ ಇದೀವಿ, ತಿನ್ನೋದಕ್ಕೆ ಏನೂ ಇಲ್ಲ.
ಅದಕ್ಕೆ ಏನಾದ್ರೂ ಸಿಗುತ್ತೇನೋ ಅಂತ ನೋಡಕ್ ಹೋಗಿದ್ದೆ. ಮಗನೇ, ಬೇಗ ಬಾಗಿಲು ತೆಗಿಯಪ್ಪ, ಆಚೆ ನಾನ್ ಮಾಯ ಆಗ್ಬಿಡ್ತೀನೇನೋ ಅಂತ ಭಯ ಆಗ್ತಿದೆ. ಮೋಂಟು ಅವರಮ್ಮ ಹೇಳಿದ್ದು ಕೇಳಿದ ತಕ್ಷಣ ಬೇಗ ಬೇಗ ಅವನು ಬಾಗಿಲು ತೆಗ್ಬಿಡ್ತಾನೆ. ಆಚೆ ಅವ್ರ ಅಮ್ಮ ಇರ್ತಾರೆ. ಬೇಗ ಬಾಗ್ಲನ್ನ ಮುಚ್ಬಿಡು ಮಗನೇ. ಆಮೇಲೆ ಮೋಂಟು ಬೇಗ ಬಾಗ್ಲನ್ನು ಮುಚ್ಬಿಡ್ತಾನೆ. ಮಾರನೇ ದಿನ ತುಂಬಾನೇ ದುಃಖವಾಗಿ ಪ್ರಾರಂಭ ಆಗುತ್ತೆ. ಮೋಂಟುವಿನ ತಾಯಿ ಅಳ್ತಾ ಇರುತ್ತೆ. ನನ್ನ ಮಗನಾದ ಮೋಂಟು, ನನ್ನ ಮಗು ಕಾಣಿಸ್ತಿಲ್ಲ. ನಾನು ರಾಜ ಹೇಳ್ದಂಗೆ ಅಲ್ವಾ ನಡ್ಕೊಂಡಿದ್ದು, ಆದ್ರೂ ನನ್ನ ಮಗನು ಕಾಣಿಸ್ದೆ ಹೋಗ್ಬಿಟ್ಟ. ಏನ್ ಮಾಡೋದೀಗ? ಇದು ನಡೆದ 2 ದಿನದ ನಂತರ ಒಂದು ಗೇಂಡಾಮೃಗ ಕೂಡ ಕಾಣಿಸ್ದೆ ಹೋಗ್ಬಿಡುತ್ತೆ. ಮತ್ತೆ ಶೇರ್ ಸಿಂಗ್ ಎಲ್ಲಾರನ್ನೂ ಮೀಟಿಂಗ್ಗೋಸ್ಕರ ಕರೀತಾರೆ. ಶೇರ್ ಸಿಂಗ್ ಹೇಳಿದಂಗೆ ನಡ್ಕೊಂಡ್ರು ಸಹ ಎಲ್ಲಾ ಜಂತುಗಳು ಕಾಣಿಸ್ದೆ ಹೋಗ್ತಿದ್ವು. ತುಂಬಾನೇ ಕಷ್ಟಕರವಾದ ವಿಷಯವಾಗಿತ್ತು. ಶೇರ್ ಸಿಂಗ್ ಈಗ ಜಂತುಗಳಿಗೆ ಏನ್ ಹೇಳೋದು ಅಂತ ಅರ್ಥ ಆಗ್ತಿಲ್ಲ. ಅವರು ಏನು ಮಾತಾಡದೆ ಚಿಂತೆ ಮಾಡ್ತಿರ್ತಾರೆ. ಅದೇ ಟೈಮ್ಗೆ ಅಲ್ಲಿಗೆ ಒಂದು ಕಪ್ಪು ಹಂಸ ಓಡಿ ಬರುತ್ತೆ. ಆ ಕಪ್ಪು ಹಂಸ ಬಂದು ಹೇಳಿರುವ ಮಾತನ್ನು ಕೇಳಿ ಜಂತುಗಳು ಶಾಕ್ ಆಗ್ತವೆ. ಸಿಂಹರಾಜ, ನಂಗೀಗ ಗೊತ್ತಾಯ್ತು. ನಂಗೆ ಗೊತ್ತಾಗಿದೆ ಈ ಕಾಡಿನ ಪ್ರಾಣಿ ಎಲ್ಲ ಎಲ್ಲಿಗೆ ಹೋಗಿದ್ದಾರೆ ಅಂತ. ಯಾರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ಕೂಡ ನಂಗೆ ಗೊತ್ತು. ಕಪ್ಪು ಹಂಸ ಒಂದು ಮೆಜಿಷಿಯನ್. ಆದ್ರೆ ಮೆಜಿಷಿಯನ್ ಆದ ಕಪ್ಪು ಹಂಸ ಯಾರಿಗೂ ಒಂದ್ಸಲ ಕೂಡ ಕೆಟ್ಟದ್ ಮಾಡೇ ಇಲ್ಲ. ಎಲ್ಲಾರ್ಗೂ ಸಹಾಯ ಮಾಡೋದಕ್ಕೇನೆ ಮ್ಯಾಜಿಕ್ನ ಯೂಸ್ ಮಾಡ್ತಿತ್ತು. ಸ್ವಲ್ಪ ದಿನದ ಮುಂದೆ ಏನಾಯ್ತಂದ್ರೆ, ಕಪ್ಪು ಹಂಸದ ಮ್ಯಾಜಿಕ್ ಬುಕ್ ಮಾಯ ಆಗುತ್ತೆ. ಎಷ್ಟು ಹುಡುಕಿದ್ರು ಆ ಬುಕ್ಕು ಸಿಕ್ಕಿಲ್ಲ. ನನ್ನ ಮಾಂತ್ರಿಕ ಪುಸ್ತಕ ಎಲ್ಲಿಗೆ ಹೋಯ್ತು? ನಾನು ಇಲ್ಲೇ ಇಟ್ಟಿದ್ನಲ್ಲ. ಕಪ್ಪು ಹಂಸ ಅದರ ಮ್ಯಾಜಿಕ್ ಬುಕ್ನ ಹುಡ್ಕೋದಕ್ಕೆ ಎಷ್ಟು ಟ್ರೈ ಮಾಡುತ್ತೆ. ಆದರೆ ಅದಕ್ಕೆ ಅದು ಸಿಗದೆ ಇರೋ ಕಾರಣದಿಂದ ತುಂಬಾ ಬೇಜಾರಾಗಿರುತ್ತೆ. ಅದರ ಬುಕ್ಕನ್ನು ಕಂಡುಹಿಡಿಯೋದಕ್ಕೆ ಅವ್ರ ಮನೇಲಿರುವ ಒಂದು ಮಾಯಾ ಕನ್ನಡಿ ಹತ್ರ ಹೋಗಿ ನನ್ನ ಮ್ಯಾಜಿಕ್ ಬುಕ್ ಎಲ್ಲಿದೆ ಅಂತ ಕೇಳುತ್ತೆ. ಮಾಂತ್ರಿಕ ಕನ್ನಡಿ, ನೀನು ಹೇಳು, ನನ್ನ ಮಾಂತ್ರಿಕ ಪುಸ್ತಕ ಅದು ಎಲ್ಲಿದೆ ಅಂತ. ಸ್ವಲ್ಪತ್ತಾದ್ಮೇಲೆ ಮಾಯಾ ಕನ್ನಡಿಯಿಂದ ಹೋಗಿ ಬರುತ್ತೆ. ನಡೆದ ಎಲ್ಲಾ ವಿಷಯನೂ ಆ ಮಾಯಾ ಕನ್ನಡಿಯಲ್ಲಿ ಕಾಣಿಸುತ್ತೆ. ಮುಗ್ಯಾಂಬೋ ಹಾವು ಅವ್ರ ಮನೆ ಒಳಗಡೆ ಬಂದು ಹೆಂಗೆ ಆ ಮಾಯಾ ಪುಸ್ತಕವನ್ನು ಎತ್ಕೊಂಡು ಹೋಗುತ್ತೆ ಅನ್ನೋದು ಎಲ್ಲ ಮಾಯಾ ಕನ್ನಡಿ ತೋರಿಸ್ಕೊಡುತ್ತೆ. ಸಿಂಹರಾಜ, ಆ ಪೈತಾನೆ ಆ ಮಾಂತ್ರಿಕ ಪುಸ್ತಕವನ್ನ ತಪ್ಪಾಗಿ ಯೂಸ್ ಮಾಡಿದಾನೆ. ಆ ಮಾಂತ್ರಿಕ ಪುಸ್ತಕವನ್ನ ಅದಕ್ಕೋಸ್ಕರ ಉಪಯೋಗ ಮಾಡ್ಕೊಂಡಿದೆ. ಅದನ್ನು ಇಟ್ಕೊಂಡು ಬೇರೆಯವರ ಆಕಾರದಲ್ಲಿ ಬದಲಾಗಬಹುದು. ಅವರ ಧ್ವನಿಯಲ್ಲೂ ಕೂಡ ನೀವು ಮಾತಾಡಬಹುದು. ಆ ಪೈಥಾನನ್ನ ನಾನು ಸುಮ್ಮನೆ ಬಿಡೋದೇ ಇಲ್ಲ. ಅದನ್ನ ಹೇಗೆ ಹೊಡಿತೀನಿ ಅಂತ ನೋಡು. ಕಪ್ಪು ರಾಜಹಂಸ ಅವನು ಏನಕ್ಕೆ ರೀತಿ ಮಾಡ್ತಾ ಇದ್ದಾನೆ? ಎಲ್ಲ ಪ್ರಾಣಿಗಳನ್ನ ಅದು ಕೊಂದು ಹಾಕ್ತಾ? ಇಲ್ಲ, ಅವನು ಯಾರನ್ನೂ ಕೊಂದಿಲ್ಲ. ಆದರೆ ನಾಳೆ ಅವನು ಎಲ್ಲರನ್ನ ಕೊಂದು ಹಾಕ್ತಾನೆ. ಯಾಕಂದರೆ ನಾಳೆ ಅಮಾವಾಸ್ಯೆ. ಅವನು ಎಲ್ಲರನ್ನ ಕೊಂದು ದೊಡ್ಡ ಶಕ್ತಿ ಸಿಗಬೇಕು ಅಂತ ನಿರೀಕ್ಷೆ ಮಾಡ್ತಾ ಇದ್ದಾನೆ. ಇದಕ್ಕೆಲ್ಲ ಕಾರಣ ಈ ಲೋಕದಲ್ಲಿರುವ ಪ್ರಾಣಿಗಳ ರಾಜ ಆಗಬೇಕು ಅಂತ ಅವನು ಆಸೆ. ಆ ರಾಜಾವಿಗೆ ನಾನು ಬ್ಯಾನ್ ಹೊಡಿತೀನಿ. ಅಮಾವಾಸ್ಯೆ ನಾಳೆ ತಾನೇ, ಇವತ್ತು ಅಲ್ಲಿಗೆ ಹೋಗೋಣ. ಶೇರ್ ಸಿಂಗ್ ಕಾಡಿನ ಎಲ್ಲಾ ಜಂತುಗಳ ಜೊತೆ ಸೇರ್ಕೊಂಡು ಆವಿನ ಗುಹೆ ಹತ್ರ ಹೋಗ್ತಾನೆ. ಸಿಂಹರಾಜ, ಹೇಗಾದರೂ ಆ ಪುಸ್ತಕವನ್ನು ನಾವು ನಮ್ಮ ಕೈಯಲ್ಲಿ ತಗೊಳ್ಳೇಬೇಕು. ಇಲ್ಲಾಂದರೆ ಅದು ನಮಗೆ ಅಪಾಯಕಾರಿ ಆಗಬಹುದು. ಯಾಕಂದರೆ ಮಾಂತ್ರಿಕ ಪುಸ್ತಕ ಇಲ್ಲದೆ ಅವನಿಂದ ಏನು ಮಾಡೋಕ್ಕಾಗಲ್ಲ. ಅದು ಸರಿ, ಆ ಪುಸ್ತಕವನ್ನು ಯಾರು ತಗೊಂಬರ್ತಾರೆ? ಯಾಕಂದ್ರೆ ಯಾರಾದರೂ ಒಳಗಡೆ ಹೋದ್ರೆ ಅವನು ಕಂಡಿಡ್ಬಿಡ್ತಾನೆ. ಅವನು ಹೇಳಿದ್ ಕೇಳಿದ ತಕ್ಷಣ ಕಪ್ಪು ಹಂಸ ಕಣ್ಗಳನ್ನು ಮುಚ್ಕೊಂಡು ಒಂದು ಮಂತ್ರವನ್ನು ಹೇಳುತ್ತೆ. ಕೊಲೆಯನ್ನ ತುಂಬ ಮಾಡಿದ್ರೆ ಅವನೇ ಪಾಪಿ, ಬೇಗ ಬಾ ಹಾವನ್ನ ಕರೆಯೋ ಪೀಪಿ. ಆಗ ತಕ್ಷಣ ಒಂದು ಮಾಯಾಪುಂಗಿ ಪ್ರತ್ಯಕ್ಷ ಆಗುತ್ತೆ. ಆ ಮಾಯಾಪುಂಗಿಯನ್ನು ಶೇರ್ ಖಾನ್ ಹತ್ರ ಕೊಡುತ್ತೆ. ಸಿಂಹರಾಜ, ಇದು ಸಾಧಾರಣವಾದ ಪೀಪಿ ಅಲ್ಲ, ಮಾಂತ್ರಿಕ ಪೀಪಿ. ಇದನ್ನು ನುಡಿಸಿದ್ರೆ ಎಷ್ಟು ಭಯಂಕರವಾದ ಹಾವು ಕೂಡ ನಾಟ್ಯವಾಡುತ್ತೆ. ಆದರೆ ಇದನ್ನು ತುಂಬ ಶಕ್ತಿಶಾಲಿಯಾದವ್ರು ಮಾತ್ರ ನುಡಿಸ್ಬೇಕು. ನೀವು ತುಂಬ ಶಕ್ತಿಶಾಲಿ ತಾನೆ, ಹಾಗೆಯೇ ರಾಜ ಕೂಡ. ಆದ್ದರಿಂದ ಇದನ್ನು ನೀವೇ ನುಡಿಸಿ. ಶೇರ್ ಕಿಂಗ್ ತಕ್ಷಣ ಅದನ್ನ ತಗೊಂಡು ಅದನ್ನ ಊದೋದಕ್ಕೆ ಶುರು ಮಾಡ್ತಾನೆ. ಸ್ವಲ್ಪದಲ್ಲೇ ಮುಗ್ಯಾಂಬೋ ಹಾವು ಆ ಮ್ಯೂಸಿಕ್ ಅನ್ನ ಕೇಳಿ ಆಚೆ ಬಂದ್ಬಿಡುತ್ತೆ. ಅದನ್ನು ನೋಡಿ ಎಲ್ಲ ಜಂತುಗಳು ಶಾಕ್ ಆಗುತ್ತವೆ. ಆ ಸಮಯ ನೋಡಿಕೊಂಡು ಕಪ್ಪು ಹಂಸ ಆ ಗುಹೆ ಒಳಗಡೆ ಹೋಗ್ಬಿಡುತ್ತೆ.
ಒಳಗಡೆ ಹೋಗಿ ಅದರ ಬುಕ್ ಮತ್ತೆ ಅದ್ರ ಜೊತೆಗೆ ಮಾಯ ಆಗಿರುವ ಎಲ್ಲಾ ಜಂತುಗಳನ್ನು ಕರ್ಕೊಂಡು ಅದು ಆಚೆ ಬರುತ್ತೆ. ಶೇರ್ ಸಿಂಗ್ ಊದೋದನ್ನು ನಿಲ್ಸಿ ಅವನು ಮುಗ್ಯಾಂಬೋ ಹಾವಿನ ಕತ್ತನ್ನು ಹಿಡ್ಕೊಂಡು ಎತ್ಬಿಡ್ತಾನೆ. ಬಿಟ್ಬಿಡು, ನನ್ನ ಬಿಟ್ಬಿಡು ಸಿಂಹರಾಜ, ನನ್ನ ಬಿಟ್ಬಿಡು. ಈ ಯಾರನ್ನ ಎದುರಾಕೊಂತಿದ್ಯಾ ಗೊತ್ತಾ? ನನ್ನ ಮಾಂತ್ರಿಕ ಶಕ್ತಿಯಿಂದ ನಾನಿನ್ನ ಕೊಂದು ಹಾಕ್ಬಿಡ್ತೀನಿ. ಆಮೇಲೆ ಎಲ್ಲಾ ಜಂತುಗಳು ಅದು ಹೇಳೋದನ್ನ ಕೇಳಿ ಜೋರಾಗಿ ನಗಕ್ ಶುರು ಮಾಡ್ತವೆ. ಮುಗ್ಯಾಂಬ ಹಾವು ನೋಡುತ್ತೆ, ಅದು ಮಾಯ ಮಾಡಿಸಿರುವ ಎಲ್ಲಾ ಜಂತುಗಳು ಅಲ್ಲೇ ನಿಂತಿರ್ತವೆ. ಅದನ್ನ ನೋಡಿ ಆ ಹಾವಿಗೆ ಇನ್ನೂ ಕೋಪ ಬಂದ್ಬಿಡುತ್ತೆ. ಯಾರು ಇವನನ್ನ ಹೊರಗಡೆ ಬಿಟ್ಟಿದ್ದು? ಇರು, ನಿಮ್ಮೆಲ್ಲರನ್ನ ನಾನು ಏನ್ ಮಾಡ್ತೀನಿ ಅಂತ ನೋಡು. ಈ ಪುಸ್ತಕವನ್ನು ಇಟ್ಕೊಂಡೆ ಎಲ್ಲರನ್ನ ಈ ರೀತಿ ಮಾಡ್ತೀಯಲ್ಲ ನೀನು? ಅದು ನನ್ನ ಹತ್ರ ಇದೆ. ನನ್ನ ಪುಸ್ತಕ ನಂಗೆ ಕೊಡು, ಕೊಟ್ಬಿಡು. ಇಲ್ಲಂದ್ರೆ ನಾನು ಸುಮ್ಮನೆ ಬಿಡಲ್ಲ ನಿನ್ನ. ನಾನೇ ನಿನ್ನ ಸುಮ್ಮನೆ ಬಿಡಲ್ಲ. ಹೊಡ್ದು ನಿನ್ನ ಹಪ್ಪಳ ಮಾಡ್ತೀನಿ ನೋಡು. ಆಮೇಲೆ ಶೇರ್ ಸಿಂಗ್ ಅದನ್ನ ಚೆನ್ನಾಗಿ ಒಡೆಯಕ್ಕೆ ಶುರು ಮಾಡ್ತಾನೆ. ಅಯ್ಯೋ ಅಮ್ಮ, ನನ್ನ ಬಿಟ್ಬಿಡಿ, ನನ್ನ ಕೊಂದಾಕ್ಬಿಡಿ. ನಾನು ಮಾಡಿದ ತಪ್ಪೆ, ನನ್ನ ತಪ್ಪನ್ನ ನಾನು ಒಪ್ಕೋತೀನಿ, ಬಿಟ್ಬಿಡಿ. ಶೇರ್ ಸಿಂಗ್ ಅದನ್ನ ಒಡೆದಿದ್ದು ನೋಡಿ ಅದು ಪಾಪ ತುಂಬಾನೇ ಟಯರ್ಡ್ ಆಗಿ ಕೆಳಗಡೆ ಬಿದ್ದೋಗಿರುತ್ತೆ. ಆಮೇಲೆ ಅದು ಎಲ್ಲಾ ಜಂತುಗಳ ಹತ್ರ ನನಗೆ ಪ್ರಾಣ ಭಿಕ್ಷೆ ಹಾಕಿ ಅಂತ ಅವ್ರ ಕಾಲ್ಗೆ ಬಿದ್ದು ಬೇಡ್ಕೊಳತ್ತೆ. ಅದನ್ನ ನೋಡಿ ಜಂತುಗಳಿಗೆ ಪಾಪ ಅನ್ಸುತ್ತೆ. ಶೇರ್ ಸಿಂಗ್ ಮತ್ತೆ ಎಲ್ಲಾ ಜಂತುಗಳು ಅದನ್ನ ಹೋಗ್ಲಿ ಅಂತ ಬಿಟ್ಬಿಡ್ತಾರೆ. ಇನ್ ಮುಂದೆ ಡ್ರೀಮ್ಲ್ಯಾಂಡ್ ಕಾಡಿಗೆ ನೀನು ಬರಲೇಬಾರ್ದು. ಬಂದ್ರೆ ಈ ಲೋಕದಲ್ಲೇ ನೀನಿರಲ್ಲ. ಅರೆ, ಈ ಡ್ರೀಮ್ಲ್ಯಾಂಡ್ ಕಾಡಿಗೆ ಮಾತ್ರ ಅಲ್ಲ, ಇನ್ನು ಯಾವುದೇ ಕಾಡಿಗೆ ಕೂಡ ನಾನು ಹೋಗೋದೇ ಇಲ್ಲ. ನಾನು ಹಿಮಾಚಲಕ್ಕೆ ಹೋಗ್ಬಿಡ್ತೀನಿ. ಹಂಗಂತ ಹೇಳಿ ಅದು ಅಲ್ಲಿಂದ ಬೇಗ ಹೋಗ್ಬಿಡುತ್ತೆ. ಅವತ್ತಿಂದ ಎಲ್ಲಾ ಜಂತುಗಳು ಸಂತೋಷವಾಗಿ ಜೀವನ ಸಾಗಿಸುತ್ತವೆ.